ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಜುಲೈ 26 ಬುಧವಾರ ನಿಮಗೆ ಗೊತ್ತಿರೋ ಹಾಗೆ ನಿಫ್ಟಿ ಮಿಡ್ ಕ್ಯಾಪ್ ಇದೆಯಲ್ಲ, ಇದ್ರದ್ದು ಎಕ್ಸ್ಪೈರಿ ಇರುತ್ತೆ. ಓಕೆ, ನಾವೀಗ ಫಸ್ಟ್ ಎಕ್ಸ್ಪೈರಿ ಟ್ರೇಡ್ ತೊಗೊತೀವಿ. ಓಕೆ, ಇಲ್ಲೇನು ಮಾಡಿದ್ದೀವಿ ಅಂದರೆ ಸ್ಟ್ರ್ಯಾಂಗಲ್ ಮಾಡಿದ್ದೀವಿ. 8400 ಪುಟ್ಟು 8500 ಕಾಲ್ನ ಸೆಲ್ ಮಾಡಿದ್ದೀವಿ. ಕರೆಂಟ್ಲಿ ನಮಗೆ ಈಗ ಅರೌಂಡ್ 800 ರುಪೀಸ್ ಪ್ರಾಫಿಟ್ ಆಗ್ತಾಯಿದೆ. ಈಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಓಕೆ, ಫಸ್ಟ್ ಟ್ರೇಡ್ ಇದೆಯಲ್ಲ, ನಾನು ಫಸ್ಟ್ ಟ್ರೇಡ್ ಏನು ಮಾಡಿದೆ ಅಂದರೆ ನಾನು ಇಮಿಡಿಯೇಟಾಗಿ ಸ್ಟ್ರ್ಯಾಂಗಲ್ ತೊಗೊಂಡಿಲ್ಲ, ಪುಟ್ನ ಸೆಲ್ ಮಾಡಿದೆ. ಅದು ₹5.90. ಓಕೆ, ಅದಾದ ನಂತರ ಮಾರ್ಕೆಟ್ ಸ್ವಲ್ಪ ಅಪ್ ಮೂವ್ ಕೊಡ್ತಲ್ಲ, ಇದನ್ನು ಕಾಲ್ನ ಆಗ ಸೆಲ್ ಮಾಡಿದೆ, ₹5 ಸೆಲ್ ಮಾಡಿದ್ದೀನಿ. ಓಕೆ, ಈಗ ಈ ಎರಡರ ಮಧ್ಯೆ ಏನಾದ್ರು ಎಕ್ಸ್ಪೈರಿ ಆಯಿತು ಅಂದರೆ ನಮಗೆ ಡಿಸೆಂಟ್ ಪ್ರಾಫಿಟ್ ಆಗುತ್ತೆ. ಓಕೆ, ಇದನ್ನು ಮಾಡೋದಕ್ಕೆ ನಾವೀಗ ಕ್ಯಾಪಿಟಲ್ಲು ತುಂಬ ಕಡಿಮೆ ಯೂಸ್ ಮಾಡಿದ್ದೀವಿ. ಅಂದರೆ ನಮ್ಮ ಹತ್ರ ಏನಿದೆ ಅದರದ್ದೊಂದು 30% ಮಾತ್ರ ಯೂಸ್ ಆಗಿದೆ. ಓಕೆ, ಈಗ ನಮಗೆ ಬೇರೆ ಯಾವುದಾದ್ರು ಆಪರ್ಚುನಿಟಿ ಬಂದಾಗ ನಾವು ಆ ಕ್ಯಾಪಿಟಲ್ನ ಯೂಸ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಈಗ ಟೈಮ್ ಬಂದುಬಿಟ್ಟು 1 ಗಂಟೆ 10 ನಿಮಿಷ ಆಗಿದೆ. ಓಕೆ, ನಾನೆಲ್ಲ ಟ್ರೇಡ್ನ ಕ್ಲೋಸ್ ಮಾಡಿದ್ದೀನಿ. ಓಕೆ, ಟ್ರೇಡ್ನ ಕ್ಲೋಸ್ ಮಾಡೋದಕ್ಕೆ ರೀಸನ್ ಏನು ಅಂದರೆ, ಇಲ್ಲಿ ನೋಡಿ, ನಿಫ್ಟಿ ಮಿಡ್ ಕ್ಯಾಪ್ ಇದೆಯಲ್ಲ, ಏನಿದೆ ಇದು 8450 ಚಿಲ್ಲರೆ ನಡೀತಾ ಇದೆ. ಓಕೆ, ಆಲ್ರೆಡಿ ನೋಡಿ ಪ್ರೀಮಿಯಮ್ಸ್ ಎಲ್ಲ ಎಷ್ಟಿದೆ, 60 ಪೈಸಾ 70 ಪೈಸಾ. ಪುಟ್ ಸೈಡು 70 ಪೈಸಾ ನಡೀತಾ ಇದೆ. ಇದು ಕಾಲ್ ಸೈಡು ₹1.25 ₹1.20 ನಡೀತಾ ಇದೆ. ಓಕೆ, ನಾನು ಇದಕ್ಕಿಂತ ಸ್ವಲ್ಪ ಜಾಸ್ತಿಗೆ ಕ್ಲೋಸ್ ಮಾಡಿಕೊಂಡೆ. ಲೈಕ್ ಇನ್ನೊಂದು ಸ್ವಲ್ಪ ತೋಟ ಮಾಡಿದರೆ ಇನ್ನೊಂದು ₹200-300 ಪ್ರಾಫಿಟ್ ಆಗ್ತಾಯಿತ್ತು. ಓಕೆ, ನಾನು ಕ್ಲೋಸ್ ಮಾಡಿರೋ ರೀಸನ್ ಏನಂದರೆ, ಈ ಪ್ರೀಮಿಯಮ್ಗೋಸ್ಕರ ನಾನು 3:30 ತನಕ ವೆಯ್ಟ್ ಮಾಡಬೇಕು. ಒಂದು ಎರಡನೇದು, ಇದರಲ್ಲಿ ಏನಾದ್ರು ತುಂಬ ಸಡನ್ ಸ್ಪೈಕ್ ಆಯಿತು ಅಂದರೆ ನನಗೆ ಈಗ ಬಂದಿರೋ ಪ್ರಾಫಿಟನ್ನು ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ವೆರಿ ಅನ್ಲೈಕ್ಲಿ, ಮೋಸ್ಟ್ಲಿ ಇವೆರಡು ಇದಾವಲ್ಲ, ಇವೆರಡೂ 0 ಆಗುತ್ತೆ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, 0 ಕ್ಲೋಸ್ ಆಗ್ಬೋದು. ಓಕೆ, ನೋಡಿ, ನಾವು ಇನಿಷಿಯಲ್ ಟ್ರೇಡ್ ಏನು ತೊಗೊಂಡಿದ್ವಿ, ಇದು ಸ್ಟ್ರ್ಯಾಂಗಲ್ ಅಲ್ವಾ, ಅದನ್ನು ನಾನು ನಿಮಗೆ ಆಪ್ಸ್ಟ್ರಾದಲ್ಲಿ ತೋರಿಸ್ತೀನಿ. ಓಕೆ, ನೋಡಿ, ನಾವು ಇನಿಷಿಯಲ್ ಟ್ರೇಡ್ ಬಂದುಬಿಟ್ಟು ಇದು ತೊಗೊಂಡಿದ್ವಿ. ಓಕೆ, ಇದನ್ನೇ ನಾನು ಏನೂ ಮಾಡಿದಾಗೆ, ಲೈಕ್ ಈ 5 ಹೋಲ್ಡ್ ಇಟ್ ಟಿಲ್ 3:30, 3:30 ತನಕ ಹೋಲ್ಡ್ ಮಾಡಿದರೆ ಇದೆಷ್ಟಾಗುತ್ತೆ, ನನಗೆ ₹3270 ಪ್ರಾಫಿಟ್ ಬರುತ್ತೆ. ಒಂದು ₹400-500 ನಾನು 3:30 ತನಕ ನೋಡಬೇಕಾಗುತ್ತೆ. ಇನ್ನೊಂದು, ಏನಾದ್ರು ಮಾರ್ಕೆಟ್ ಸಡನ್ ಮೂವ್ಮೆಂಟ್ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಏನಾದ್ರು ಕೊಟ್ಟರು, ಲೈಕ್ ನನಗೆ ಬಂದಿರೋ ಪ್ರಾಫಿಟು ಹೋಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ಫಾರ್ ₹500 ಐ ಡೋಂಟ್ ವಾಂಟ್ ಲೂಸ್ ದಟ್ ಮನಿ. ಓಕೆ, ಹಾಗಾಗಿ ನಾನು ಟ್ರೇಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಯಾವುದು ಹೊಸ ಆಪರ್ಚುನಿಟಿ ಇದರಲ್ಲಿ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಏನಕ್ಕೆ ಅಂದರೆ, ಇಲ್ಲಿ ನೋಡಿ, ಇದರಲ್ಲಿ ಇನ್ನೇನು ಟ್ರೇಡ್ ತೊಗೊಳೋದಕ್ಕೆ ಬರೋಲ್ಲ. ಪ್ರೀಮಿಯಮ್ಸ್ ಏನಿದೆಯಲ್ಲ, ಪ್ರೀಮಿಯಮ್ಸ್ ಇದೆ. ಅಡ್ಡ ಮನಿ ಬಂದುಬಿಟ್ಟು ಏನಾಗುತ್ತೆ 8450. ಓಕೆ, ಈ 8450 ಹತ್ರ ಮಾತ್ರ ಪ್ರೀಮಿಯಮ್ಸ್ ಇದೆ. ಇನ್ನೆಲ್ಲ ಕಡೆ ಆಲ್ಮೋಸ್ಟ್ 0. ಇಲ್ಲಿ ನೋಡಿ, 20 ಪೈಸೆ, 60 ಪೈಸೆ, ₹1, 25 ಪೈಸೆ. ಓಕೆ, ಸೊ ನಾನು ಏನೇ ಟ್ರೇಡ್ ಮಾಡಿದ್ರು ಅಡ್ಡ ಮನಿ ಟ್ರೇಡ್ ಮಾಡಬೇಕಾಗುತ್ತೆ. ಅಡ್ಡ ಮನಿ ಟ್ರೇಡ್ ಮಾಡೋದು ತುಂಬ ರಿಸ್ಕ್ ಇರುತ್ತೆ. ಓಕೆ, ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ನಾನು ಇನ್ನೇನು ಟ್ರೇಡ್ ತೊಗೊಳಲ್ಲ ಇವತ್ತು ಅಂದ್ಕೊಂಡಿದ್ದೀನಿ. ಇಫ್ ಪಾಸಿಬಲ್ ನಾನು ನಿಫ್ಟಿ ಇದೆಯಲ್ಲ, ನಿಫ್ಟಿ ನಾಳೆ ಎಕ್ಸ್ಪೈರಿ ಇದೆಯಲ್ಲ, ಅದಕ್ಕೆ ನಾನು ಯಾವ್ದಾದ್ರು ಒಂದು ಟ್ರೇಡ್ ತೊಗೋಬೋದು. ಏನಾದ್ರು ಆಪರ್ಚುನಿಟಿ ಲೈಕ್ ಒಳ್ಳೆ ಟ್ರೇಡ್ ಸಿಕ್ಕರೆ ತೊಗೊತೀನಿ, ಇಲ್ಲಾಂದರೆ ಇವತ್ತಿಗೆ ಇಷ್ಟೇ. ಓಕೆ, ಐ ಹೋಪ್ ನಿಮ್ಮ ಟ್ರೇಡ್ ಎಲ್ಲ ಚೆನ್ನಾಗಾಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.